ತಪ್ಪು ಮಾಡಿಲ್ಲ. ಏನೊಂದು ತಪ್ಪು ಮಾಡಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ವೋಟ್ ಹಾಕಿ ನಮ್ಮ ಮೆಟ್ಟ ತಗೊಂಡು ನಾವೇ ಯಾಕಂದ್ರೆ ಇಲ್ಲಿ ನಾವು ಓದಕ್ ಬಂದಿದ್ದೀವಿ. ನಾ 3 ವರ್ಷ ಆಯ್ತು ಓದಕ್ ಬಂದು. ನನಗ ನನ್ನ ತಂದೆ ಇಲ್ಲ ಅಂದ್ರೆ ನಮ್ಮ ಅಮ್ಮ ದುಡ್ಡು ಹಾಕ್ತಿದ್ರು. ಈಗ ಅವ್ರಿಗೆ ಹಾಸ್ಪಿಟಲ್ ಇದಾರ. ನಾನು ಸಾಲ ಮಾಡಿ ಇಲ್ಲಿ ಓದ್ತಿದ್ದೀನಿ. ಯಾಕಂದ್ರೆ ಅದು ನಾನು ನಮ್ಮ ತಾಯಿ ಸಾಧದಲ್ಲಿ ನಮ್ಮ ತಮ್ಮ ನಮ್ಮ ತಂಗಿಗೆ ನಾನೇ ನಾನು ಸಾಧಿಸ್ಬೇಕು. ಅದ್ರ ಕಷ್ಟ ಹೆಚ್ಚಿರುತ್ತಂತೆ. ನಾವು ಬೆಳಗ್ಗೆ ಟಿಫಿನ್ ಮಾಡಿದ್ರೆ ನೈಟ್ ಅಷ್ಟೇ ಮತ್ತೆ ಊಟ ಮಾಡಲ್ಲ. ಒಂದು ಹೊತ್ತು ಊಟ ಮಾಡಿದ್ರೆ ಒಂದು ತಿಂಗಳ ಮೆಸ್ ಆಗುತ್ತಂತೆ. ಯಾಕಂದ್ರೆ ಸಿದ್ದರಾಮಯ್ಯ ಹೇಳ್ತಾನೆ ತನ್ನ ಮೊಮ್ಮಗಳಿಗೆ ಎಲ್ಲಿಗೆದ್ರೆ ರಾಜಕೀಯ ಭವಿಷ್ಯ ಕರ್ಕೊಂಡು ಹೋಗ್ತಂತ. ಮೊಮ್ಮಗನ ಭವಿಷ್ಯ ಉಪಯೋಗ ಮಾಡೋದಂತೆ. ನಮ್ಮ ಭವಿಷ್ಯ ಉಪಯೋಗ ಮಾಡೋದು ಯಾರು? ಈಗ ಎಷ್ಟೋ ಜನ ಬಡ ಮಕ್ಕಳು ಇದ್ದಾರೆ ಸರ್. ಬಲ್ಲ ಸರ್ ನಿಮ್ಗೆ ದಯವಿಟ್ಟು ಕಲ್ತೀನಿ ನಿಮ್ಮ ಮಕ್ಕಳು ತಿಳ್ಕೊಳ್ರಿ. ಈ ಸದನದಲ್ಲಿ ಒಂದು ನಿರ್ಧಾರ ತಗೊಂಡ್ರಿ ಸರ್. ನಮ್ಮ ತಂದೆ ತಾಯಿ ನೀವೇ. ಯಾಕಂದ್ರೆ ಇಲ್ಲಿ ಎಲ್ಲರೂ ಬರೋ ಜನ ಇದ್ದಾರೆ ಸರ್. ಪ್ಲೀಸ್ ಇನ್ನು ಹೆಚ್ಚಿಗೆ ಮಾತಾಡ್ಬೇಕಂತ ಬಂದಿದ್ದೀವಿ. ಅಕ್ಕ ಮಾತಾಡಿ ಎಲ್ಲರೂ ನೋವು ನಮ್ಮ ನೋವಿನಿಂದ ಜಾಸ್ತಿ ಮಾತಾಡೋಕ್ಕಾಗ್ತೀವಿ ಸರ್. ನಮ್ಮ ನೋವು ಅರ್ಥ ಮಾಡ್ಕೊಳ್ಳಿ ಸರ್. ಪ್ಲೀಸ್ ಸಾಕು ಸರ್. ನಾನು ಗೌರ್ಮೆಂಟ್ ಜಾಬ್ಗೆ ಬೇಕಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದುಳಿದ ಅವ್ರಿಗೆ ಏನ್ ಮಾಡ್ತಾ ಇದ್ರಿ ನೀವು? ಲೋ ಮಾಡ್ತಾ ಇದ್ರೆ ಅವರು ವೋಟ್ ಟ್ಯಾಕ್ಸ್ ಮಾಡ್ತಾ ಇದ್ರೆ ಮತ್ತೆ ನೀವು ಬೇರೆ ಏನ್ ಮಾಡ್ತಾ ಇದ್ರು? 2 ಲಕ್ಷ ಎಲ್ಲ ಆರ್ಥಿಕ 24,000 ಅನುಮೋದನೆ ಹುದ್ದೆ ಸಿಕ್ಕಿದೆ. ನೇಮಕತ್ವ ನಿಮ್ಗೇನಾಯ್ತು? ಹೈಕೋರ್ಟ್ ಡೈರೆಕ್ಷನ್ 50% ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ರಿಸರ್ವೇಶನ್ 56 ಅಂತ ಹೇಳ್ತಾರ. ಸುಪ್ರೀಂ ಕೇಂದ್ರ ಸರ್ಕಾರದಲ್ಲಿ 50% 60% ರಿಸರ್ವೇಶನ್ ಮಾಡಿದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಗಿತ್ತು. ಕೇಸ್ ಹಾಕಿ ರಿಜೆಕ್ಟ್ಮೆಂಟ್ ಯಾವ್ದು ಇತ್ತು. ಆದ್ರೆ ಅಂತಿಮ ತೀರ್ಪಿಗೆ ಒಳಪಟ್ಟು ಅಂತ ನೇಮಕ ಅದ್ರ ನಿಮಗೆ ನಿಮ್ಮ ಮಾಡಕ್ ಏನಾಗ್ತದೆ? 60% ಕೇಸ್ ಹಿಂಗಾಗ್ತದೆ. ನೀವು ಆ ತರ ಮಾಡ್ಕೊಂಡು ಕೇಸ್ ಮಾಡ್ಬೋದಲ್ಲ. ಸುಮ್ಮನೆ ಕೋರ್ಟ್ ನೆವ ಹೇಳ್ತು. ಇದೆಲ್ಲ ಜನರಿಗೆ ಗೊತ್ತಾಗ್ತದೆ. ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಹೋಗ್ತಾರ. ಎಲ್ಲರಿಗೆಲ್ಲ ಗೊತ್ತಿದೆ. ಅದು ಸುಮ್ಮನೆ ನೆವ ಹೇಳೋದು ಇದು ಸರ್ಕಾರಿ ಜನರಿಗೆ ದ್ರೋಹ. ಎಲ್ಲ ನುಡಿದಂತೆ ನುಡಿದಂತೆ ನೀವು ನುಡಿದಂತೆ ಪ್ರಶ್ನೆ ಅಂತ ಅನ್ನ ಚಿತ್ರ ಪ್ರಶ್ನೆ ಅಂತ ಎಷ್ಟು ಪಡ್ಕೋಬೇಕಾಗುತ್ತೆ ನೋಡಿ ತಿಳ್ಬೇಕಂತ ಹೋಗ್ತಾರೆ. ನಮ್ಮ ದುಡ್ಡಲ್ಲಿ ನಿಮ್ಮ ಕೈ ಬೇಯಿಸ್ಕೊಂತಿದ್ದೀರಲ್ಲ, ಮಕ್ಕಳ ಬಾಳಲ್ಲಿ ಆಟ ಆಡಬೇಡಿ. ಇದನ್ನ ನಾನು ಕೇಳ್ತಿರೋದು ಶ್ರೀಮಂತ್ ಸಿದ್ದರಾಮಯ್ಯ ಅವರೇ, ನೀವು ಪುಕ್ಷಾಟ ಏನು ಕೊಡ್ತಿಲ್ಲ. ಮಕ್ಕಳ ಬಾಳಲ್ಲಿ ಆಟ ಆಡಬೇಡಿ. KPSC 2019ರಲ್ಲಿ STA FTA ಎಕ್ಸಾಮ್ ನಡೆಯಿತು. ಇಲ್ಲಿವರೆಗೂ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ. ದಯವಿಟ್ಟು ಇದರಲ್ಲಿ ಏನಿದೆ ಅದನ್ನೆಲ್ಲ ಪರಿಶೀಲಿಸಿ. ನಾವು ವಿಧಾನಸೌಧಕ್ಕೆ ಹೋಗೋದಲ್ಲ, ಓಟಿಗೋಸ್ಕರ ನಮ್ಮ ಹತ್ರ ಬರ್ತಾರೆ, ಅವರೇ